ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇನ್ನು ಇವತ್ತು ಯುಗಾದಿ ಹಬ್ಬ. ನಾನು ಪೋಸ್ಟ್ ಮಾಡೋಷ್ಟೊತ್ತಿಗೆ ಯುಗಾದಿ ಹಬ್ಬ ಮುಗ್ದೋಗ್ಬಿಟ್ಟಿರುತ್ತೆ. ಇಟ್ಸ್ ಓಕೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೈಟೇ ರಂಗೋಲಿ ಬಿಡೋಣ ಅಂತ ನೈಟೇ ಬಿಟ್ಕೊಂಡ್ವಿ. ಯಾಕಂದರೆ ಬೆಳಗ್ಗೆ ಎದ್ದು ಬಿಡೋಕ್ಕಾಗೋದಿಲ್ಲ, ವೆಹಿಕಲ್ಸ್ ಎಲ್ಲ ಓಡಾಡ್ತಿರುತ್ತೆ, ಸೊ ಡಿಸ್ಟರ್ಬ್ ಆಗ್ತಿರುತ್ತೆ ಅಂತ ನೈಟೇ ಬಿಟ್ಕೊಂಡ್ವಿ. ಇನ್ನು ನಾನು ರಂಗೋಲಿ ಬಿಟ್ಟು ತುಂಬ ವರ್ಷ ಆಗಿದ್ದು, ಹೆಂಗೆ ಬರುತ್ತೋ ಅಂದ್ಕೊಂಡೆ, ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು. ಅಮ್ಮನೂ ಅಂತಿದ್ರು ತುಂಬ ಚೆನ್ನಾಗಿ ಬರ್ತಿದೆ ಬಿಡು ಅಂತ. ನಾನು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ 9:50 10 ಆಗಿತ್ತು. ಇನ್ನು ಅದೆಲ್ಲ ಮುಗಿಸೋಷ್ಟೊತ್ತಿಗೆ 11:30 ಆಗಿಬಿಟ್ಟಿತ್ತು. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಇನ್ನು ಔಟ್ಲುಕ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬೆಳಗ್ಗೆ ತೋರಣ ಎಲ್ಲ ಕಟ್ಟಿ ಅಮ್ಮ ಪೂಜೆ ಮಾಡಿದ್ರು. ಇನ್ನು ನಾನು ಪೂಜೆ ಮಾಡಿದೆ, ಅಷ್ಟರಲ್ಲಿ ಅಣ್ಣನೂ ಪೂಜೆ ಮಾಡ್ದ. ಅಮ್ಮ ಬಾತಿಗೆ ಮತ್ತು ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಅಮ್ಮ ಮಲ್ಕೊಂಡಿದ್ರು, ಸೊ ನಾನೇ ಒಬ್ಬಟ್ಟಿಗೂ ಹಾಕೋಣ ಅಂತೇಳಿ ಒಬ್ಬಟ್ಟಿಗೆ ಹಾಕ್ಬಿಟ್ಟು ಒಡೆಗೆ ಈರುಳ್ಳಿ ಕಟ್ ಮಾಡ್ಕೊತಿದ್ದೆ. ಅಷ್ಟರಲ್ಲಿ ಅಮ್ಮ ಎದ್ದು ಬಂದು ತರಕಾರಿ ಗೊಜ್ಜಿಗೂ ಹಾಕಿದ್ರು. ಇನ್ನು ಒಡೆಗೆ ಮಸಾಲೆಗಳೆಲ್ಲ ಹಾಕಬೇಕಲ್ಲ, ಸೊ ಅದನ್ನು ಅವರು ರೆಡಿ ಮಾಡಿಕೊಂಡ್ರು. ಇನ್ನು ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ತರಕಾರಿ ಗೊಜ್ಜು ಕೂಡ ಆಗಿತ್ತು. ಅಮ್ಮ ಕೋಸಂಬರಿ ಮಾಡ್ತಿದ್ರು. ಇನ್ನು ಈ ಕಡೆ ವಡೆನೂ ಆಗಿತ್ತು, ಒಬ್ಬಟ್ಟು ಕೂಡ ಆಗಿತ್ತು. ಊಟ ಮಾಡೋದು ಒಂದೇ ಬಾಕಿ. ಎಲ್ಲರ ಜೊತೆ ಕೂತು ಹಬ್ಬದ ಊಟ ಮಾಡೋದೇ ಏನೋ ಒಂಥರ ಖುಷಿ. ಇನ್ನು ನಾನು ಸಂಜೆ ರೆಡಿಯಾಗಿ ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಕೂಡ ಮಾಡಿದೆ. ಇನ್ನು ಓನರ್ ಆಂಟಿ ಮನೆ ಹೋಗಿ ಕಟ್ಟೆ ಮನೆ ಆಡ್ತಿದ್ವಿ. ಇನ್ನು ಈಗಿನ ಜನ್ರೇಷನಲ್ಲಿ ಎಲ್ಲ ಬರೀ ಫೋನಲ್ಲೇ ಗೇಮ್ಸ್ ಆಡ್ತಿರ್ತಾರೆ. ನಾವು ಅವಾಗ ಆಡ್ತಿದ್ದಿದ್ದು ಔಟ್ಡೋರ್ ಗೇಮ್ಸೇ ಬೇರೆ, ಏನೋ ಒಂಥರ ಚೆಂದ. ಇನ್ನು ಮಕ್ಳನ್ನ ಕೇಳಿದ್ರೆ ಈ ಥರ ಎಲ್ಲ ಗೇಮ್ಸ್ ಇದೆಯಾ ಅಂತ ಕೇಳ್ತಾರೆ. ಇನ್ನು ಹಳ್ಳಿ ಸೈಡ್ ಈಗಲೂ ಕೂಡ ಕಟ್ಟೆ ಮನೆ, ಅಳಗುಳಿ ಮನೆ ಅಂತ ತುಂಬ ಆಟಗಳೆಲ್ಲ ಆಡ್ತಾರೆ. ಬಟ್ ಸಿಟಿ ಸೈಡ್ ಏನು ಮಾಡ್ತಾರೋ ಗೊತ್ತಿಲ್ಲ. ನಾನು ಕೂಡ ಆಡಿ 1 ವರ್ಷ ಆಗಿತ್ತು, ಬಟ್ ಈಗ ಆಡ್ತಿರೋದೇನೋ ಒಂಥರ ಖುಷಿ ಅನಿಸ್ತಿದೆ. ನಂದು ಲಾಸ್ಟ್ ಒಂದೇ ಒಂದು ಕಾಯಿತು. ಸೊ ವಿಡಿಯೋ ಮಾಡೋಣ ಅಂತ ತೆಗೆದಷ್ಟೊತ್ತಿಗೆ ಕರೆಕ್ಟಾಗಿ ಅದೇ ಬೀಳ್ತು, ನಾನೇ ವಿನ್ ಆದೆ. ಯುಗಾದಿ ಹಬ್ಬದ ದಿನ ಯುಗಾದಿ ಸ್ಪೆಷಲ್ ಗೇಮ್ ಆಡಿಲ್ಲ ಅಂದರೆ ಹೆಂಗೆ ಅಂದ್ಬಿಟ್ಟು ಅದನ್ನು ಆಡಿ ಇವತ್ತಿನ ಡೇ ಮುಗಿಸಿದ್ವಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.